ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಏನಿದೆ ಅದಕ್ಕೆ ಆನ್ಸರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮುಂದೆ ಬರ್ತಾ ಇರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು. ಸೊ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿರುವಂತಹ ಪ್ರಶ್ನೆಗಳಿಗೆ ನೀವು ರೆಡಿ ಆಗೋದು ತುಂಬಾ ಇಂಪಾರ್ಟೆಂಟು. 5 ಅಂಕದ ಪ್ರಶ್ನೆಗಳಾಗಿರಬಹುದು, 10 ಅಂಕದ ಪ್ರಶ್ನೆಗಳಾಗಿರಬಹುದು, ಯಾವ ಅಧ್ಯಾಯದಲ್ಲಿ ಓದ್ಕೊಂಡ್ರೆ ಒಳ್ಳೆಯದು ಅಥವಾ ಯಾವ ಅಧ್ಯಾಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ಅಧ್ಯಾಯ ನಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಬೇಕು ಅಂತ ಹೇಳಿದ್ರೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಈಗ ಆಲ್ರೆಡಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನಲ್ಲಿ ಏನೇನು ಕ್ವೆಶ್ಚನ್ಸ್ ಇದೆ ಅದಕ್ಕೆ ಆನ್ಸರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ಓಕೆನಾ? ಇಲ್ಲಿ ಭಾಗ ಎ ಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ಆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕು. ಮೊದಲ ಪ್ರಶ್ನೆ, ಯಾವ ಕಾಯಿದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಇದಕ್ಕೆ ಉತ್ತರ 1858ರ ಕಾಯ್ದೆ. ಎರಡನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಲೋಕಸಭಾ ಚುನಾವಣೆ. ಮೂರನೇ ಪ್ರಶ್ನೆ, ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದನ್ನು ಏನನ್ನು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಬರಿಬೇಕು. 4 ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾಗಿ ಗಮನಿಸಿ. ಇಲ್ಲಿ ಹಣದ ಮೇಲೆ ನಿಂತುಕೊಂಡಿರೋದ್ರಿಂದ ಇಲ್ಲಾಗಿರುವಂಥದ್ದು ಆರ್ಥಿಕ ಅಸಮಾನತೆ, ಹಾಗಾಗಿ ಉತ್ತರ ಆರ್ಥಿಕ ಅಸಮಾನತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ಪ್ರವೃತ್ತಿಗಳು ಮತ್ತು ನಡವಳಿಕೆಗಳು ಇದನ್ನು ಸೂಚಿಸುತ್ತದೆ. ರಾಜಕೀಯ ಸಂಸ್ಕೃತಿ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು, ಬ್ರಾಕೆಟಲ್ಲಿ ಉತ್ತರ ಇರುತ್ತೆ. ಕೊಯ್ಲೇಶಿಯೇ ಮೂಕನಾಯಕ 1648, 65 ವರ್ಷಗಳು, 18 ವರ್ಷಗಳು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನಾವೇನು ಮಾಡಬೇಕು, ಆರಿಸಿ ಆ ಬಿಟ್ಟ ಸ್ಥಳದಲ್ಲಿ ಬರಿಬೇಕು. ಭಾರತದಲ್ಲಿ ಮತದಾನ ಮಾಡೋದಕ್ಕೆ ನಿಗದಿಪಡಿಸಿರುವಂತಹ ಕನಿಷ್ಠ ವಯೋಮಿತಿ ಎಷ್ಟು? 18 ವರ್ಷಗಳು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಏಜ್ 65 ವರ್ಷಗಳು. ನಿವೃತ್ತಿ ವಯಸ್ಸು 65 ವರ್ಷಗಳು. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು ಪ್ರಾರಂಭಿಸಿದ ದಿನಪತ್ರಿಕೆ ಮೂಕನಾಯಕ. ವೆಸ್ಟ್ಫಾಲಿಯಾ ಒಪ್ಪಂದ ಡ್ಯಾಶ್ರಲ್ಲಿ ಆಯಿತು 1648. ಕೊಯ್ಲೇಷನ್ನ ಮೂಲಪದ ಕೊಯ್ಲೇಶಿಯೇ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿದೆ. LA ಕಾಫ್ಮನ್, ಇದಕ್ಕೆ ಉತ್ತರ ಅಸ್ಮಿತೆ ರಾಜಕಾರಣ. 86ನೇ ಸಂವಿಧಾನ ತಿದ್ದುಪಡಿ, ಉತ್ತರ 2002. ಲೇಸಸ್ ಫೇರ್, ಇದಕ್ಕೆ ಉತ್ತರ ಮುಕ್ತ ಮಾರುಕಟ್ಟೆ ನೀತಿ. 4ನೇದು ವಿಶ್ವಸಂಸ್ಥೆ, ಇದಕ್ಕೆ ಉತ್ತರ ನ್ಯೂಯಾರ್ಕ್. 5ನೇದು ಭಾರತದ ವಿದೇಶಾಂಗ ನೀತಿ, ಇದಕ್ಕೆ ಉತ್ತರ ಜವಾಹರಲಾಲ್ ನೆಹರು. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಯಾವುದಾದ್ರೂ ಒಂದು ಉದಾಹರಣೆಯನ್ನು ಬರೆದ್ರೆ ಸಾಕು. ಇಲ್ಲಿ ನಾನು ಕರ್ನಾಟಕ ಸಹಕಾರಿ ಸೇವೆಗಳು ಅಂತ ಬರೆದಿದ್ದೀನಿ. ಅದರ ಹೊರತಾಗಿ ಕರ್ನಾಟಕ ಆಡಳಿತ ಸೇವೆಗಳು, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗಳು, ಕರ್ನಾಟಕ ಅರಣ್ಯ ಸೇವೆಗಳು, ಕರ್ನಾಟಕ ಶಿಕ್ಷಣ ಸೇವೆಗಳು ಯಾವುದು ಬೇಕಿದ್ರೂ ಬರಿಬಹುದು. ನೆಕ್ಸ್ಟು 1 ಅಂಕದ 2ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವ ವಿನಿಮಯ ಕಾರ್ಯ ಚಟುವಟಿಕೆಗಳು, ಒಪ್ಪಂದ, ಮಾಹಿತಿ ರವಾನೆ ಮತ್ತು ಸ್ವಭಾವ ಪ್ರತಿಕೂಲ ವ್ಯವಸ್ಥೆಗಳ ವಿವಿಧ ಸಂಘಟನೆಗಳ ಸಾಮೂಹಿಕ ವ್ಯವಸ್ಥೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜನವರಿ 25. ಲಿಬ್ಯಾದ ಸರ್ವಾಧಿಕಾರಿಯನ್ನು ಹೆಸರಿಸಿ. ಮ್ಯೂಮರ್ ಮೊಹಮ್ಮದ್ ಆಲ್ ಗಡಾಫಿ. ಕೊನೆಯ 1 ಅಂಕದ ಪ್ರಶ್ನೆ, ಚುನಾವಣಾ ಪೂರ್ವ ಮೈತ್ರಿ ಎಂದರೇನು? ಚುನಾವಣಾ ಪೂರ್ವದಲ್ಲಿ ನಿರ್ದಿಷ್ಟ ರಾಜಕೀಯ ಪಕ್ಷಗಳ ಇತರ ಸ್ವತಂತ್ರ ಹಾಗೂ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆ ಮೈತ್ರಿಗೆ ಮುಂದಾಗುತ್ತೇವೆ. ಇದೇ ಚುನಾವಣಾ ಮೈತ್ರಿ. ನೆಕ್ಸ್ಟು ಭಾಗ ಬಿ ಯಲ್ಲಿ 2 ಅಂಕದ ಪ್ರಶ್ನೆಗಳು. ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು? ಫೆಡರಲ್ ನ್ಯಾಯಾಲಯವು 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪಿಸಲ್ಪಟ್ಟಿತು. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ದೇಶದಲ್ಲಿ 2ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪಕ್ಷಗಳಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಭಾರತ. ಮುಂದಿನ ಪ್ರಶ್ನೆ, ಮುಖ್ಯ ಕಾರ್ಯದರ್ಶಿಯವರ 2 ಕಾರ್ಯಗಳನ್ನು ತಿಳಿಸಿ.
ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು: ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಅಗತ್ಯವಾದ ಸಲಹೆಗಳನ್ನು ನೀಡುವುದು, ಇಡೀ ರಾಜ್ಯಾಡಳಿತದ ಮೇಲ್ವಿಚಾರಣೆ ಜವಾಬ್ದಾರಿ. ಇಡೀ ರಾಜ್ಯಾಡಳಿತದ ಮೇಲ್ವಿಚಾರಣೆ ಜವಾಬ್ದಾರಿ. ಮುಂದಿನ ಪ್ರಶ್ನೆ: ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಗಳನ್ನು ನೀಡುತ್ತದೆ? ಜನರ ಜೀವನ ಮಟ್ಟದ ಅಭಿವೃದ್ಧಿಗೆ ಪೂರಕ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಗತ್ಯವೆನಿಸಿದಾಗ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ, ರಾಷ್ಟ್ರೀಯ ಏಕತೆ, ರಕ್ಷಣೆ, ಸಾರಿಗೆ ಸಂಪರ್ಕ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಮುಂತಾದವುಗಳ ಕುರಿತಾಗಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ಸೂಕ್ತ ಸಲಹೆ ಮತ್ತು ಆದೇಶಗಳನ್ನು ನೀಡುವ ಅಧಿಕಾರವನ್ನು ಹೊಂದಿದೆ. 2 ಅಂಕದ ಮುಂದಿನ ಪ್ರಶ್ನೆ: ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ಯಾವುದಾದರೂ 2 ಪಾಯಿಂಟನ್ನು ಬರೆದರೆ ಸಾಕು. ಮಾನವ ಹಕ್ಕುಗಳನ್ನು ಗೌರವಿಸುವುದು, ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧಗಳನ್ನು ಬೆಳೆಸುವುದು, ಜನಾಂಗ, ಲಿಂಗ, ಭಾಷೆ, ಧರ್ಮಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯರಹಿತ ಸ್ವಾತಂತ್ರ್ಯವನ್ನು ಕಾಪಾಡುವುದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ವಿಧ್ವಂಸಕಾರಿ ಪ್ರವೃತ್ತಿಯಿಂದ ಮುಂದಿನ ಜನಾಂಗವನ್ನು ರಕ್ಷಿಸುವುದು. 2 ಅಂಕದ ಮುಂದಿನ ಪ್ರಶ್ನೆ: ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ರಾಷ್ಟ್ರೀಯ ಹಿತಾಸಕ್ತಿ ಎಂದು ಕರೆಯಬಹುದು. ಮುಂದಿನ ಪ್ರಶ್ನೆ: ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು? 1961ರಲ್ಲಿ ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ನಲ್ಲಿ ಅಲಿಪ್ತ ಶೃಂಗಸಭೆ ಜರುಗಿತು. ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು. ಕೊನೆ ಪ್ರಶ್ನೆ 2 ಅಂಕದ್ದು: ಯಾವುದಾದರೂ 2 ಮಿಲಿಟರಿ ಮೈತ್ರಿಕೂಟಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ ನ್ಯಾಟೋ, ಸೀಟೋ. ನ್ಯಾಟೋ ಅಂತ ಹೇಳಿದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಸೇಷನ್, ಸೀಟೋ ಅಂತ ಹೇಳಿದರೆ ಸೌತ್ ಈಸ್ಟ್ ಏಷಿಯನ್ ಟ್ರೀಟ್ ಆರ್ಗನೈಸೇಷನ್. ಅದೇ ರೀತಿಯಾಗಿ ಭಾಗ ಸಿಯಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿರುವಂತಹ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 5 ಅಂಕ ಹಾಗೂ 10 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಯಾರಾಗಿ 10 ಅಂಕದ ಪ್ರಶ್ನೆಗಳು 4 ಕೊಟ್ಟು 2ಕ್ಕೆ ಉತ್ತರವನ್ನು ಬರೀಬೇಕು ಅನ್ನೋದ್ರಿಂದ ಆ 2 ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬಂದಿದೆ ನೋಡಿಕೊಂಡು ಆ ಅಧ್ಯಾಯದ ಎಲ್ಲ ಪ್ರಶ್ನೆಗಳನ್ನ ನೀವು ಕಲ್ತ್ಕೊಂಡಿದ್ದೆ ಆದರೆ ಈಸಿಯಾಗಿ 20 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.